ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 239ನೇ ತರಗತಿಗೆ ಹೃತ್ಪೂರ್ವಕ ಸ್ವಾಗತ. ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾಗತಕ್ಕಂಥ ಅನೇಕ ಆಸನಗಳನ್ನು ಗಮನಿಸ್ತಾ ಇದ್ದೀವಿ. ಕಾಲಿನ ಪಾರ್ಶ್ವ ಚಲನೆಗಳು ಹೇಗೆ ಬಹಳ ಉಪಯುಕ್ತವಾಗುತ್ತೆ ಮತ್ತು ಇದಕ್ಕೆ ನಾವು ಕೆಲವು ನಮ್ಮಲ್ಲಿ ದೊರಕತಕ್ಕಂತಹ ಚಿಕ್ಕ ಪುಟ್ಟ ಉಪಕರಣಗಳು, ಕುರ್ಚಿ, ಬೆಲ್ಟ್ ಅಥವಾ ಒಂದು ದುಪ್ಪಟ್ಟ ಇವುಗಳನ್ನು ಉಪಯೋಗಿಸಿ ಹೇಗೆ ಈ ಚಲನೆಗಳನ್ನು ಮಾಡ್ಬೋದು ಎಂಬತಕ್ಕಂಥದ್ದನ್ನು ಸಹ ನೋಡಿದ್ದೀವಿ. ಈಗ ಸುಮ್ಮನೆ ಅದನ್ನು ಯಾವುದೇ ಒಂದು ಉಪಕರಣಗಳಿಲ್ಲದೆ ನಾವು ಮಾಡಬಹುದಾದಂಥ ರೀತಿಯನ್ನು ಗಮನಿಸೋಣ. ಇದು ವಿಶೇಷವಾಗಿ ಯಾರಲ್ಲಿ ಒಂದು ಆ ಚಲನ ಸಾಮರ್ಥ್ಯ ಇದೆಯೋ ಅಂತ ಅವ್ರಿಗೆ ಸುಲಭ ಆಗ್ಬೋದು. ಸುಮ್ಮನೆ ತಮ್ಮ ಗಮನಕ್ಕೆ ತರೋದಕ್ಕೋಸ್ಕರ ಅದನ್ನು ಈಗ ಗಮನಿಸೋಣ. ಮೊದಲಿಗೆ ಲೈ ಡೌನ್ ಸೈಡ್ ವೇಸ್, ನಿಮ್ಮ ಒಂದು ಪಾರ್ಶ್ವಕ್ಕೆ ಮಲಕ್ಕೊಳ್ಳಿ. ಅಗೇನ್ ಸೇಮ್ ದಿ ಅಲೈನ್ಮೆಂಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಮೇಂಟೈನ್. ಈಗ ಎಡಗಾಲನ್ನು ಮಡಚಿ, ಹೋಲ್ಡ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್, ದೆನ್ ಸ್ಟ್ರೆಚ್. ಎರಡೂ ಕಾಲು ನೇರ ಆಗಬೇಕು. ಇದು ಯಾವುದೇ ಒಂದು ಸಲಕರಣೆಗಳಿಲ್ಲದೆ, ಆದರೆ ಅನೇಕರಿಗೆ ಇದನ್ನು ಹಿಡ್ಕೊಳ್ಳೋದು ಕಷ್ಟ ಆಗ್ಬೋದು. ಅದಕ್ಕೆ ನಾವು ಬೆಲ್ಟು ಮತ್ತು ಕುರ್ಚಿ ಇವುಗಳನ್ನು ಇಟ್ಟು ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ತೋರಿಸಿದ್ದು. ಆದರೆ ಯಾರಿಗೆ ಇದು ನೇರವಾಗಿ ಹೀಗೆ ಸಾಧ್ಯ ಆಗುತ್ತೋ ಅಂತ ಅವರು ಇದನ್ನು ಹೀಗೆ ಮಾಡ್ಬೋದು. ಆದರೆ ಪ್ರಾಯಶಃ ಒಂದು ಗೋಡೆಗೆ ಹೊರಕೊಂಡು ಮಾಡ್ತಕ್ಕಂಥದ್ದು ಅನೇಕ ವೇಳೆ ಅದು ಸಹಕಾರಿ ಇನ್ ಟರ್ಮ್ಸ್ ಆಫ್ ಮೇಂಟೈನಿಂಗ್ ಗುಡ್ ಓರಿಯೆಂಟೇಷನ್. ಸುಮಾರು 15ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಸ್ಥಿತಿಯಲ್ಲಿ ವಿರಮಿಸಬೇಕು. ನಂತರ ನಿಧಾನವಾಗಿ ಕಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಈ ಕಡೆಗೆ ಬದಲಾಯಿಸಿ. ಲೈ ಡೌನ್ ಸೈಡ್ ವೇಸ್, ಅಲೈನ್ ದಿ ಟ್ರಂಕ್ ಆ್ಯಂಡ್ ದಿ ಲೆಗ್ಸ್. ಬಲಗಾಲನ್ನು ಮಡಚಬೇಕು, ಬಲಗಾಲು ನೇರ ಮಾಡಬೇಕು, ಎಡಗಾಲು ನೇರ ಆಗಬೇಕು. ಬೋತ್ ಲೆಗ್ಸ್ ಸ್ಟ್ರೈಟ್ ಆ್ಯಂಡ್ ಡೋಂಟ್ ಟರ್ನ್ ದಿ ಪೆಲ್ವಿಕ್ ರಿಮ್. ಕಾಲು ನೇರ ಮಾಡಿ. ಇದು ಪೃಷ್ಠದ ಕೀಲು, ಪೃಷ್ಠದ ಸ್ನಾಯುಗಳು, ತೊಡೆಯ ಮೂಲ ಭಾಗ ಮತ್ತು ಬೋಗುಣಿಯ ಪ್ರದೇಶ, ಅಸ್ಥಿಕೋರದ ಭಾಗ, ರೀಜನ್ ಆಫ್ ದಿ ಪೆಲ್ವಿಕ್ ಕ್ಯಾವಿಟಿ, ಇವುಗಳಿಗೆಲ್ಲ ಇದು ಸಹಕಾರಿ. ಅಲ್ಲಿರ್ತಕ್ಕಂತಹ ಸ್ನಾಯುಗಳು ಈ ಒಂದು ಚಲನೆಯಿಂದ ಸಚೇತನಗೊಳ್ಳುತ್ತೆ. ಮತ್ತು ನಮ್ಮ ಉಸಿರಾಟವನ್ನು ಸರಿಯಾದ ರೀತಿಯಲ್ಲಿ ಇಲ್ಲಿ ಉಪಯೋಗಿಸಬೇಕು. ಸೊ ವೆನ್ ಯು ಬ್ರೀತ್ ಇನ್, ದಟ್ ಎಕ್ಸ್ಪ್ಯಾನ್ಷನ್ ಶುಡ್ ರೀಚ್ ಈವನ್ ದಿ ಪೆಲ್ವಿಕ್ ಕ್ಯಾವಿಟಿ. ಸೊ ಯು ಶುಡ್ ಬಿ ಏಬಲ್ ಟು ಸೆನ್ಸಿಟೈಸ್ ದಟ್ ರೀಜನ್ ಥ್ರೂ ಯುವರ್ ಬ್ರೀತಿಂಗ್. ಅದು ಬಹಳ ಮುಖ್ಯ. ನಿಧಾನವಾಗಿ ಬಲಗಾಲನ್ನು ಇಳಿಸಿ, ದೆನ್ ಜಸ್ಟ್ ಲೈ ಆನ್ ಯುವರ್ ಬ್ಯಾಕ್. ಫೋಲ್ಡ್ ಬೋತ್ ದಿ ಲೆಗ್ಸ್. ಹೀಗಾಗಿಯೇ ನಾವು ಇನ್ನೊಂದು ರೀತಿಯಲ್ಲಿ ಪಾರ್ಶ್ವ ಚಲನೆಯನ್ನು ಮಾಡ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಮೊದಲಿಗೆ ಬಲಗಾಲನ್ನು ಮಡಚಿ, ಬಲ ಹೆಬ್ಬೆರಳನ್ನು ಬಲಗೈಯಿಂದ ಹಿಡ್ಕೋಬೇಕು, ಬಲಗಾಲು ನೇರ ಆಗಬೇಕು. ಇಲ್ಲಿ ಕೆಲವರಿಗೆ ಇದು ತೊಂದರೆ ಆಗ್ಬೋದು. ಆರಂಭಿಕ ಹಂತದಲ್ಲಿ ಇಫ್ ದಿ ರೇಂಜ್ ಆಫ್ ಮೂಮೆಂಟ್ ಈಸ್ ನಾಟ್ ದೇರ್, ಈ ಥರ ನೇರವಾಗಿ ಕಾಲು ಬೆರಳನ್ನು ಕೈಯಿಂದ ಹಿಡ್ಕೊಂಡು ಕಾಲು ನೇರ ಮಾಡೋದು ಕಷ್ಟ ಆಗ್ಬೋದು. ಆ ಕಾರಣದಿಂದಾಗೇ ನಾವು ಬೆಲ್ಟನ್ನು ಉಪಯೋಗಿಸಿದ್ದು. ಆದರೆ ಯಾರಿಗೆ ಇದು ನೇರವಾಗಿ ಸಾಧ್ಯ ಆಗುತ್ತೋ ಅಂತ ಅವರು ಯಾವುದೇ ಒಂದು ಸಲಕರಣೆಗಳಿಲ್ಲದೆ ಇದನ್ನು ಅಭ್ಯಾಸ ಮಾಡ್ಬೋದು. ಆ ಆರಂಭಿಕ ಹಂತದಲ್ಲಿ ಈ ಕೆಲವು ಸಲಕರಣೆಗಳು ಅಗತ್ಯವಾಗಬಹುದು. ಯಾವುದೇ ಕಾರಣಕ್ಕೆ ಕಾಲು ಬಗ್ಗಬಾರ್ದು, ಅದು ಭಾಳ ಮುಖ್ಯ. ಯಾಕೆಂದ್ರೆ ನಾವು ಸುಮ್ಮನೆ ಕಾಲು ಹಿಡ್ಕೊಂಬಿಟ್ಟು ಈ ಮಂಡಿಯನ್ನು ಮಡಚಿಬಿಟ್ಟು ಸುಮ್ಮನೆ ಏನೋ ಮಾಡಿದ್ರೆ ಅದರಿಂದ ಯಾವುದೇ ಒಂದು ಪ್ರಯೋಜನ ಲಭ್ಯ ಆಗೋದಿಲ್ಲ. ಯು ಹ್ಯಾವ್ ಟು ಗಿವ್ ಪ್ರಾಪರ್ ಮೂಮೆಂಟ್ಸ್. ದಿ ರೇಂಜ್ ಈಸ್ ನಾಟ್ ಸೋ ಮಚ್ ಇಂಪಾರ್ಟೆಂಟ್, ದಿ ಕ್ವಾಲಿಟಿ ಆಫ್ ಸ್ಟ್ರೆಚ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಚಲಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಚಲಿಸ್ತೀವಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಈಗ ನಿಧಾನವಾಗಿ ಬಲಗಾಲನ್ನು ಬಲಪಾರ್ಶ್ವಕ್ಕೆ ತೆಗೆದುಕೋಬೇಕು. ಇಲ್ಲಿ ಎಡ ಪೃಷ್ಠದ ಕೀಲಿನ ಭಾಗ ಮೇಲೆ ಕೇಳಬಾರ್ದು.
ಯು ಹ್ಯಾವ್ ಟು ದಿಸ್ ಸ್ಟ್ರೈಟ್. ಅದಕ್ಕೆ ಮೇಲೆ ಕೇಳದ ಹಾಗೆ ನಾವು ಚಾಚಬೇಕು. ಹಿಟ್ ದಿ ಬ್ಯಾಕ್ ಆಫ್ ದಿ ನೀ, ಯು ಕ್ಯಾನ್ ರೆಸ್ಟ್ ದಿ ಎಲ್ಬೋ ಇಲ್ಲಿ, ಸೊ ದ್ಯಾಟ್ ಯು ಕ್ಯಾನ್ ಸ್ಟ್ರೆಚ್ ದಿ ಲೆಗ್ಸ್ ಬೆಟರ್. ಮೊಣಕೈಯನ್ನು ನೆಲದ ಮೇಲೆ ಒತ್ತಿದರೆ ಈ ಕಾಲುಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಾಚೋದಕ್ಕೆ ಸಾಧ್ಯವಾಗುತ್ತೆ. ವಿಶೇಷತಃ ಇಲ್ಲಿ ಹಿಮ್ಮಡಿಯನ್ನು ಚಾಚಬೇಕು, ತನ್ಮೂಲಕ ಕಣಕಾಲಿನ ಸ್ನಾಯು, ತನ್ಮೂಲಕ ತೊಡೆಯ ಸ್ನಾಯು. ಈ ನಿಧಾನವಾಗಿ ಮೇಲಕ್ಕೆ ಬನ್ನಿ, ಬಲಗಾಲನ್ನು ಕೆಳಕ್ಕೆ ಇಳಿಸಿ, ಎಡಗಾಲು ಮಡಚಿ, ಹೋಲ್ಡ್ ದಿ ಬಿಗ್ ಟೋ, ಕಾಲು ನೇರ, ಕೈಯು ನೇರ, ಕಾಲು ಮೊದಲು ನೇರ ಮಾಡಬೇಕು, ಹಿಮ್ಮಡಿಯನ್ನು ಚಾಚಬೇಕು. ನಂತರ ನಿಧಾನವಾಗಿ ಎಡಬದಿಗೆ ಕಾಲನ್ನು ಚಲಿಸಬೇಕು. ಎಡಮೊಣಕೈಯನ್ನು ನೆಲದ ಮೇಲೆ ಒತ್ತಬೇಕು, ಬಲಪೃಷ್ಠದ ಕೀಲನ್ನು ಸಾಧ್ಯವಾದಷ್ಟು ನೆಲದ ಕಡೆಗೆ ಒತ್ತಿಟ್ಕೋಬೇಕು, ಕಾಲು ನೇರ. ಇದು ದಿ ರೀಜನ್ ಆಫ್ ದಿ pelvic cavity, all the muscles there, they get a very good healthy stretch. ಸುಮಾರು 15ರಿಂದ 20 ಸೆಕೆಂಡು ಈ ಸ್ಥಿತಿಯನ್ನು ಕಾಯ್ದುಕೊಳ್ಬೇಕು. ಒಂದು 2ರಿಂದ 3 ಬಾರಿ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಈಗ ನಿಧಾನವಾಗಿ ಕಾಲನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಕಾಲನ್ನು ಮಡಚಿ, ಸ್ಲೋಲಿ ಗೆಟ್ ಅಪ್, ನೇರವಾಗಿ ಕುಳಿತುಕೊಳ್ಳಿ.